ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ರೈತರ ಪ್ರಮುಖ ಆದಾಯವಾಗಿರುವ ಹೈನುಗಾರಿಕೆಯಲ್ಲಿ ಸ್ವಚ್ಛತೆ. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಕೆಎಂಎಫ್ನಿಂದ ತಾಲೂಕಿನ ರೈತರಿಗೆ 6,000 ಮ್ಯಾಟ್ ವಿತರಣೆ. ಶೆಟ್ಟಿಹಳ್ಳಿ ಶಿಥಿಲೀಕರಣ ಕೇಂದ್ರದಲ್ಲಿ ವಿತರಣೆಗೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬವಾದ ರಂಜಾನ್ ಅನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಮುಸ್ಲಿಂ ಬಾಂಧವರು. ಪಟ್ಟಣದ ಈದ್ಗಾ ಮೈದಾನ, ಜಾಮಿಯಾ ಮೈದಾನ ಮತ್ತು ಹಿರಿಸಾವಿಯಲ್ಲಿನ ಖಬ್ರಸ್ಥಾನದ ಆವರಣದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ವಿನಿಮಯ. ಹಾಗೂ ಶೆಟ್ಟಾಳಮ್ಮ ಸಂತ್ಯಮ ಹಬ್ಬದ ಪ್ರಯುಕ್ತ ದಿಂಡಗೂರು ಗ್ರಾಮದಲ್ಲಿ ಪ್ರೊ ಮಾದರಿ ಕಬಡ್ಡಿ ಪಂದ್ಯಾವಳಿಗಾಗಿ ನೋಂದಾಯಿತ 100 ಆಟಗಾರರನ್ನು ಹರಾಜು ಮೂಲಕ ಖರೀದಿಸಿದ 10 ಫ್ರಾಂಚೈಸಿ ತಂಡಗಳು. ರೈತರು ಕೊಟ್ಟಿಗೆಯಲ್ಲಿ ರಬ್ಬರ್ ಮ್ಯಾಟ್ ಅಳವಡಿಸುವುದರಿಂದ ಸ್ವಚ್ಛತೆ, ಸಮತೋಲಿತ ಪೋಷಣೆಯೊಂದಿಗೆ ರಾಸುಗಳ ಕೆಚ್ಚಲಿನ ನೈರ್ಮಲ್ಯತೆಯಿಂದ ಹಸುಗಳ ಆರೋಗ್ಯ ರಕ್ಷಣೆ ಹಾಗೂ ಹಾಲಿನ ಇಳುವರಿ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ಕಸ್ಬಾ ಹೋಬಳಿ ಶೆಟ್ಟಿಹಳ್ಳಿ ಹಾಲು ಶಿಥಿಲೀಕರಣ ಘಟಕದಲ್ಲಿ ಶನಿವಾರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹಾಲು ಉತ್ಪಾದಕ ಸದಸ್ಯರುಗಳಿಗೆ ರಬ್ಬರ್ ಮ್ಯಾಟ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತ ಸಮುದಾಯವು ತಮ್ಮ ಆರ್ಥಿಕತೆಯ ಪ್ರಮುಖ ಮೂಲವಾಗಿರುವ ಪಶುಸಂಗೋಪನೆಯಲ್ಲಿ ಉತ್ತಮ ಲಾಭವನ್ನು ಪಡೆಯಬೇಕಾದರೆ ಅವುಗಳ ಆರೋಗ್ಯ ಉತ್ತಮವಾಗಿರುವುದು ಕೂಡ ಮುಖ್ಯ. ಈ ನಿಟ್ಟಿನಲ್ಲಿ ದನ ಕರುಗಳು ವಾಸಿಸುವ ಪರಿಸರದ ನೈರ್ಮಲ್ಯವನ್ನು ಅವುಗಳ ಆರೋಗ್ಯವು ಅವಲಂಬಿಸಿದೆ. ಹಾಗಾಗಿ ದನಗಳ ಕೊಟ್ಟಿಗೆಯ ಸ್ವಚ್ಛತೆ ಅವಶ್ಯಕವಾಗಿದೆ. ಜಾನುವಾರುಗಳು ಮಲಗಿದ್ದಾಗ ಕೆಚ್ಚಲು ನೆಲದ ಸಂಪರ್ಕಕ್ಕೆ ಬರುತ್ತದೆ. ಆದ ಕಾರಣ ಹೈನು ರಾಸುಗಳಲ್ಲಿ ಕೆಚ್ಚಲು ಬಾವು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇದರಿಂದ ಹಾಲಿನ ಉತ್ಪಾದನೆ ಗಣನೀಯವಾಗಿ ಇಳಿಮುಖವಾಗುತ್ತದೆ. ಹಸುವಿನ ಉತ್ಪಾದನಾ ಮಟ್ಟವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾದರೆ ನೆಲಹಾಸು ಮುಖ್ಯವಾಗಿದೆ. ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಹಾಸನ ಹಾಲು ಒಕ್ಕೂಟ 2ನೇ ಸ್ಥಾನದಲ್ಲಿದ್ದು, ಚನ್ನರಾಯಪಟ್ಟಣ ತಾಲೂಕು ರಾಜ್ಯದಲ್ಲೇ 4ನೇ ಸ್ಥಾನ ಪಡೆದಿದೆ. ಡೈರಿ ಉದ್ಯಮದ ಬೆಳವಣಿಗೆಗೆ ರೇವಣ್ಣನವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆಯ ರೈತರು ಆರ್ಥಿಕವಾಗಿ ಸದೃಢಗೊಳ್ಳಲು ರೇವಣ್ಣನವರ ದೂರದೃಷ್ಟಿಯೇ ಕಾರಣ ಎಂದರು. ಮುಂದಿನ ದಿನಗಳಲ್ಲಿ ಮೆಗಾ ಡೈರಿ ಉದ್ಘಾಟನೆಯಾಗಲಿದ್ದು, ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣನವರು 3 ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸರ್ವ ಸದಸ್ಯರ ಸಭೆ ಕರೆದು ಚರ್ಚಿಸಿದ್ದು, ಉದ್ಘಾಟನೆಗೆ ಪ್ರಧಾನಮಂತ್ರಿಗಳ ದಿನಾಂಕದ ನಿರೀಕ್ಷೆಯಲ್ಲಿದ್ದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೊಂದಿಗೆ ಸಮಾಲೋಚಿಸಲಾಗಿದೆ. ಹಾಸನ ಹಾಲು ಒಕ್ಕೂಟ ಹಾಲು ಉತ್ಪಾದಕ ಸದಸ್ಯರ ಹಿತ ಕಾಪಾಡುವಲ್ಲಿ ಮಹತ್ತರವಾದ ಹೆಜ್ಜೆ ಇಟ್ಟಿದೆ ಎಂದ ಅವರು, ತಾಲೂಕಿನಲ್ಲಿ ಚಾಪ್ ಕಟರ್ ಬೇಡಿಕೆ ಹೆಚ್ಚಾಗಿದ್ದು, ರೇವಣ್ಣನವರಿಗೆ ಮಂಡಳಿಯಲ್ಲಿ ಮನವಿ ಸಲ್ಲಿಸಿದ್ದು, ಆದ್ಯತೆ ಮೇರೆಗೆ ಅವಕಾಶ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ತಾಲೂಕಿನ 280 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 1.5 ಕೋಟಿ ರು ವೆಚ್ಚದಲ್ಲಿ 6,000 ರಬ್ಬರ್ ಮ್ಯಾಟ್ ವಿತರಿಸಲು ಕ್ರಮ ಕೈಗೊಂಡಿದ್ದು, ತಾಲೂಕಿನಲ್ಲಿ ರಬ್ಬರ್ ಮ್ಯಾಟ್ಗಳ ಬೇಡಿಕೆ ಹೆಚ್ಚಾಗಿದ್ದು 20,000 ಮ್ಯಾಟ್ಗಳ ಅವಶ್ಯಕತೆ ಇದ್ದು, ಹಂತ ಹಂತವಾಗಿ ಬೇಡಿಕೆಗೆ ಅನುಗುಣವಾಗಿ 2ನೇ ಹಂತದಲ್ಲಿ ವಿತರಣೆಗೆ ಕ್ರಮ ವಹಿಸಲಾಗುವುದು. ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಜಾನುವಾರು ವಿಮಾ ಯೋಜನೆಯಲ್ಲಿ ಹಣ ಪಾವತಿಸಿದರೆ ರೈತರ ಜಾನುವಾರುಗಳು ವಿಮೆ ವ್ಯಾಪ್ತಿಗೆ ಒಳಪಡಲಿದ್ದು, ಒಂದು ವೇಳೆ ಅವು ಆಕಸ್ಮಿಕವಾಗಿ ಮೃತಪಟ್ಟರೆ ಗರಿಷ್ಠ 50,000 ರುವರೆಗೆ ವಿಮಾ ಮೊತ್ತ ಪಾಲಕನ ಕೈಗೆ ದೊರೆಯಲಿದೆ. ಜಾನುವಾರು ಮಿಷನ್ ಯೋಜನೆಯ ಜಾನುವಾರು ವಿಮೆ ಕಾರ್ಯಕ್ರಮ ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಹಾಲು ಒಕ್ಕೂಟದ ನಿರ್ದೇಶಕಿ ವಸಂತ ಶಿವಣ್ಣ, ಮುಖಂಡರಾದ ಶಿವಣ್ಣ, ಒಳಗೇರಹಳ್ಳಿ ಮಂಜಣ್ಣ, ಹಾಲು ಶಿಥಿಲೀಕರಣ ಘಟಕದ ಸಹಾಯಕ ವ್ಯವಸ್ಥಾಪಕರಾದ ಎಂ ದಯಾನಂದ್, ಸಿಸಿ ಯೋಗೇಶ್, ಟಿ ಕೃಷ್ಣಮೂರ್ತಿ, ವಿಸ್ತರಣಾಧಿಕಾರಿಗಳಾದ ವಿದ್ಯಾ, ಪ್ರಶಾಂತ್, ಘಟಕದ ಸಿಬ್ಬಂದಿಗಳು ಹಾಗೂ ರೈತರು ಭಾಗವಹಿಸಿದರು. ಶುಚಿತ್ವವನ್ನು ಕಾಪಾಡುವ ದೃಷ್ಟಿನಲ್ಲಿ ಇವತ್ತು ಮ್ಯಾಟ್ಗಳನ್ನು ವಿತರಣೆ ಮಾಡುವಂಥ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಹಾಗೂ ಇಲ್ಲಿಯ ಮತ್ತೊಬ್ಬರು ನಮ್ಮ ನಿರ್ದೇಶಕರು ಮಹಿಳಾ ಪ್ರತಿನಿಧಿಗಳಾದಂಥ ಶ್ರೀಮತಿ ವಸಂತ ಶಿವಣ್ಣರವರೇ, ಅದೇ ರೀತಿ ನಮ್ಮ ಸೂಪರ್ವೈಸರು ಎಲ್ಲ ನಮ್ಮ ದಯಾನಂದು, ಯೋಗೇಶು, ಕೃಷ್ಣಮೂರ್ತಿ ಹಾಗೂ ವಿದ್ಯಾ ಅವರು ಎಲ್ಲ ಹಾಗೂ ಎಲ್ಲ ನಮ್ಮ ರೈತ ಬಾಂಧವರೇ, ಮಹಿಳಾ ಸದಸ್ಯರುಗಳೇ, ಮಂಜಣ್ಣವರೇ, ಮಾಧ್ಯಮದ ಮಿತ್ರರೇ ಹಾಗೂ ಶಿಥಿಲೀಕರಣದ ಎಲ್ಲ ನೌಕರ ವರ್ಗದವರೇ, ಇವತ್ತು 1,255 ರೂಪಾಯಿ ಸಹಾಯಧನದ ಅಡಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸುಮಾರು 280 ದಂಡಿನಲ್ಲಿ ಹೊರತುಪಡಿಸಿ 280 ಮಿಲ್ಕ್ ಸೊಸೈಟೀಸ್ ಬರ್ತದೆ.
ಇವತ್ತು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇವೆ. ಇದರ ಅಂದಾಜು ಮೌಲ್ಯ 1.5 ಕೋಟಿ. 75 ಲಕ್ಷ ರೂಪಾಯಿ ಸಹಾಯಧನ. 1,255 ರೂಪಾಯಿಗೆ ಒಂದು ಆದರೆ 6,000 ಇಂಟು 75 ಲಕ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಲೆಕ್ಕ ಎಷ್ಟಾಗುತ್ತೆ ನೋಡಿ. ಕರೆಕ್ಟಾ? ಲೆಕ್ಕಾಚಾರ ಕರೆಕ್ಟ್ ಆಯಿತು. ನಾನು ಅಂದಾಜು ಹೇಳಿದೆ. ಸೊ ಇದು ಆ ಒಂದು ಇದರಲ್ಲಿ 6,000 ಮ್ಯಾಟ್ಗಳ ತುಂಬ ಬೇಡಿಕೆ ಕೂಡ ಜಾಸ್ತಿ ಇದೆ ಸರ್. ಈಗ ನಮ್ಗೆ ಇನ್ನೂ ಕೂಡ ನಮ್ಮ ತಾಲೂಕಿಗೆ 20,000 ಮ್ಯಾಟ್ಗಳ ಬೇಡಿಕೆ ಇದೆ. 2ನೇ ಹಂತದಲ್ಲಿ ಏಪ್ರಿಲ್ನಲ್ಲಿ ಇವತ್ತು ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಅವರಿಗೆ ನಮ್ಮ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಹಿಂದಿನ ದಿನಮಾನಗಳು ಕೂಡ ಸುಮಾರು 5ರಿಂದ 6 ಕೋಟಿ ರೂಪಾಯಿ ವೆಚ್ಚದ ಸಹಾಯಧನದ ಅಡಿಯಲ್ಲಿ ವಿತರಣೆ ಮಾಡಿದ್ದೀವಿ. ಹಿಂದೆನೂ ಕೂಡ ನನಗೆ ತಿಳಿದಿರುವಂಗೆ ಒಂದು 15ರಿಂದ 20,000 ಮ್ಯಾಟ್ಗಳನ್ನು ಹಿಂದೆ ವಿತರಣೆ ಮಾಡಿದ್ದೀವಿ. ಇವತ್ತು 6,000 ಮ್ಯಾಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏಪ್ರಿಲ್ನಲ್ಲಿ ಇನ್ನೊಂದು 30,000ನ ಇವತ್ತು ಟೆಂಡರ್ ಕರೀತಕ್ಕಂಥದ್ದಕ್ಕೆ ಒಕ್ಕೂಟದಲ್ಲಿ ಮಾನ್ಯ ರೇವಣ್ಣವರ ನಿರ್ದೇಶನದಂತೆ ಅವಕಾಶ ಆಗ್ತಿದೆ. ಆ 2ನೇ ಹಂತದಲ್ಲಿ ಇನ್ನೊಂದು 10,000 ಮ್ಯಾಟ್ಗಳನ್ನ ನಮ್ಮ ತಾಲೂಕಿಗೆ ಕೊಡಿಸ್ತಕ್ಕಂಥದ್ದಕ್ಕೆ ಒಂದು ಆದ್ಯತೆ ಕೊಡೋಣ. ಒಂದೇ ಸಲ ದಂಬಾಲು ಬೀಳೋದು ಬೇಡ. ನಮ್ಮ ಹಾಲು ಉತ್ಪಾದಕ ಹಂತವಾಗಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಇವೆಲ್ಲ ಮ್ಯಾಟ್ಗಳನ್ನು ಕೂಡ ನಿಮ್ಗೆ ನೀಡುವಂಥದ್ದಕ್ಕೆ ಅವಕಾಶ ಮಾಡ್ತೇವೆ. ಇವತ್ತು ಇದು ಇನ್ನೊಂದು ಮ್ಯಾಟ್ಗಳನ್ನು ಉಪಯೋಗಿಸೋದ್ರಿಂದ ಹಸುಗಳಿಗೆ ಕೆಚ್ಚಲು ಕಾಯಿಲೆಯಿಂದ ದೂರ ಇಡ್ಬೋದು. ಬೇರೆ ಬೇರೆ ರೋಗಗಳಿಂದ ಹಸುಗಳನ್ನು ಮುಕ್ತವಾಗಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳಾಗ್ತದೆ. ಯಾಕೆಂದರೆ ನಮ್ಮ ಹಸುಗಳಿಗೆ ಶುಚಿತ್ವ ಅನ್ನೋದು ಬಹುಮುಖ್ಯ. ಶುಚಿತ್ವ ಇದ್ದರೆ ಹಸುಗಳು ಆರೋಗ್ಯಪೂರ್ಣವಾಗಿರ್ತದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಹಾಲು ಉತ್ಪಾದಕ ರೈತ ಸದಸ್ಯರಿಗೆ ನಾನು ಮನವಿ ಮಾಡೋವಂಥದ್ದು ಏನಪ್ಪ ಅಂದರೆ, ದಯಮಾಡಿ ಇನ್ಶೂರೆನ್ಸ್ಗಳನ್ನು ಕಡ್ಡಾಯವಾಗಿ ಕಟ್ಟಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮುಸ್ಲಿಂ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬವನ್ನು ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ಶನಿವಾರ ಶ್ರದ್ಧಾ ಭಕ್ತಿಯೊಂದಿಗೆ ಸಂಭ್ರಮದಿಂದ ಆಚರಿಸಿದರು. ಪಟ್ಟಣದಲ್ಲಿ ಈದ್ಗಾ ಮೈದಾನ ಮತ್ತು ಜಾಮಿಯಾ ಮೈದಾನಗಳಲ್ಲಿ ಹಬ್ಬದ ಪ್ರಾರ್ಥನೆ ಸಲ್ಲಿಸಿದರು. ಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಈದ್ಗಾ ಮೈದಾನದ ಆವರಣದಲ್ಲಿ ಮತ್ತು ಟಿಪ್ಪು ಸರ್ಕಲ್ ಬಳಿಯ ಜಾಮಿಯಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ರಂಜಾನ್ ಕೊನೆಯ ದಿನದ ಪ್ರಾರ್ಥನೆ ಸಲ್ಲಿಸಿದರು. ಮುಸ್ಲಿಮರ ಪವಿತ್ರ ಮಾಸ ರಂಜಾನ್ ಶುಕ್ರವಾರ ಮುಗಿದಿದ್ದು, ಶನಿವಾರ ಶವ್ವಾಲ್ ಮೊದಲನೇ ದಿನದಂದು ಈದ್ ಉಲ್ ಫಿತರ್ ಹಬ್ಬ ಆಚರಿಸಿದರು. ಬೆಳಗ್ಗೆಯಿಂದಲೇ ಈದ್ಗಾ ಮೈದಾನಕ್ಕೆ ತೆರಳಿದ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳು ಕೂಡ ಭಾಗವಹಿಸಿದರು. ಧರ್ಮಗುರುಗಳು ಹಬ್ಬದ ಸಂದೇಶ ಸಾರಿ ದಾನ ಧರ್ಮದ ಮಹತ್ವ ಕುರಿತು ಬೋಧನೆ ಮಾಡಿದರು. ಸಮಾಜದಲ್ಲಿ ಎಲ್ಲರೊಂದಿಗೂ ಸಹೋದರರಂತೆ ಬಾಳುವಂತೆ ಕರೆ ನೀಡಿದರು. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಪರಸ್ಪರ ಅಪ್ಪಿಕೊಂಡು ಸೋದರತ್ವ ಮೆರೆದರು. ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಪ್ರಾರ್ಥನಾ ಸ್ಥಳದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಹಾಗೂ ಮುಖಂಡರುಗಳು ಭಾಗವಹಿಸಿ ಹಬ್ಬದ ಶುಭಾಶಯ ಕೋರಿದರು. ಹಬ್ಬದ ಹಿನ್ನೆಲೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಚೌಕ್ ಮಸೀದಿ ಆಡಳಿತಾಧಿಕಾರಿಗಳಾದ ಶಮೀಲ್ ಪಾಷಾ, ಮನ್ಸರ್ ಪಾಷಾ, ಮುಖಂಡರುಗಳಾದ ಜಬಿಯುಲ್ಲಾ ಬೇಗ್, ಅಫ್ಸರ್ ಪಾಷಾ, ಸೈಯದ್ ಅಹಮದ್, ಮುಕ್ತರ್ ಪಾಷಾ, ಚಾಂದ್ ಪಾಷಾ, ತನ್ಸಿಂ ಪಾಷಾ, ಮಾಜಿ ಪುರಸಭಾ ಅಧ್ಯಕ್ಷರು ಅನ್ಸರ್ ಬೇಗ್, ಕೆಡಿಪಿ ಸದಸ್ಯರಾದ ಮಹೇಶ್ ಕಬ್ಬಾಳು, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಬಾಲು ನಾಗಸಮುದ್ರ ಇತರರು ಇದ್ದರು. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد أن لا إله إلا الله وحده لا شريك له ونشهد أن سيدنا ومولانا محمدا عبده ورسوله فقد قال الله تبارك وتعالى في القرآن المجيد والفرقان الحميد أعوذ بالله من الشيطان الرجيم بسم الله الرحمن الرحيم إن الذين آمنوا وعملوا الصالحات أولئك هم فأولئك هم الظالمون يا أيها الذين آمنوا اجتنبوا كثيرا من الظن إن بعض الظن إثم ولا تجسسوا ولا يغتب بعضكم بعضا أيحب أحدكم أن يأكل لحم أخيه ميتا فكرهتموه واتقوا الله إن الله تواب رحيم صدق الله العظيم وقال النبي صلى الله عليه وسلم. मोहतरम भाई बुजुर्ग और दोस्तों,
अल्लाह का बहुत बड़ा एहसान हुआ, फजल हुआ, करम हुआ कि अल्लाह ताला ने हमें ईद जैसी मुबारक लम्हा जो है हमें अता फरमाया। इस मौके पर हमारे श्रवणमुड़ा क्षेत्र के ಶಾಸಕರು ಮಾನ್ಯ ಡಾಕ್ಟರ್ ಸಿ.ಎನ್. ಪ್ರಾರ್ಥನೆಯಲ್ಲಿ ಮುಖ್ಯ ಸಂದೇಶವನ್ನು ನೀಡಿರುವಂಥ ಮುಸಲ್ಮಾನ್ ಗುರುಗಳೇ ಹಾಗೂ ಎಲ್ಲ ಮುಸಲ್ಮಾನ್ ಬಾಂಧವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಗೋಪಾಲ ಸ್ವಾಮಿಯವರೇ, ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಮಾಧ್ಯಮದ ಮಿತ್ರ, ವಿಶ್ವದ ಎಲ್ಲೆಡೆ ರಂಜಾನ್ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಬಾಗೂರು ರಸ್ತೆಯ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅಲ್ಲಾ ದೇವರನ್ನು ಪ್ರಾರ್ಥನೆ ಮಾಡಿದ್ದೀರಿ. ನಾವು ಕೂಡ ಬಂದು ಈ ಒಂದು ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ, ರಂಜಾನ್ ಹಬ್ಬ ಪವಿತ್ರವಾದಂಥ ಹಬ್ಬ. ಒಂದು ತಿಂಗಳ ಕಾಲ ಉಪವಾಸದಿಂದ ದೇವರನ್ನು ಸ್ಮರಿಸ್ತಕ್ಕಂಥ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಸದ್ಭಾವನೆಯಿಂದ ಭಕ್ತಿಪೂರ್ವಕವಾಗಿ ಮಾಡಿರುವಂಥ ಸಂದರ್ಭ. ಸೂರ್ಯ ಉದಯಕ್ಕಿಂತ ಮೊದಲು, ಸೂರ್ಯ ಅಸ್ತ ಆದ ಮೇಲೆ ನೀವು ಉಪಹಾರವನ್ನು ಸೇವಿಸುವಂಥ ಒಂದು ವಿಶೇಷವಾದಂಥ ಒಂದು ಹಬ್ಬ. ಜೊತೆಗೆ ಆತ್ಮಶುದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ರಂಜಾನ್ ಹಬ್ಬ ಅಂತ ನಾನು ಭಾವಿಸಿದ್ದೇನೆ. ಸದ್ಭಾವನೆಗಳನ್ನು ರೂಢಿಸ್ಕೊಂಡು ನಾವು ದುಡಿಮೆ ಮಾಡಿದಂಥ ಹಣದಲ್ಲಿ 10 ರೂಪಾಯಿ ದುಡಿಮೆ ಮಾಡಿದರೆ 2 ರೂಪಾಯಿನಾದರೂ ಕೂಡ ತಾಲೂಕಿನ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನನ್ನ ಪವಿತ್ರವಾದಂಥ ರಂಜಾನ್ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ, ಗೌರವಾನ್ವಿತ ಶಾಸಕರಾದ ಬಾಲಕೃಷ್ಣ ಅವರು, ಆನಂದ್ ಅವರು, ಜಬ್ಬಿಯವರು, ಆದಿಯವರು ಎಲ್ಲ ಹೆಸರು ಹೇಳಿದಂಥ ಎಲ್ಲ ನನ್ನ ಧಾರ್ಮಿಕ ಗುರುಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಶುಭವನ್ನು ಕೋರ್ತಾ ಈಗಾಗಲೇ ಶಾಸಕರು ಕೂಡ ಮಾತಾಡಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಯಾವಾಗಲೂ ದೇವೇಗೌಡರು, ಶ್ರೀಕಂಠಯ್ಯನವರು, ಆರ್ನಾಡು ರಾಮಚಂದ್ರ ಯಾರೇ ಆಡಳಿತ ಮಾಡಿದ್ರು ಕೂಡ ನಾವೆಲ್ಲ ಸೌಹಾರ್ದತೆಯಿಂದ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಈ ಹಬ್ಬದಲ್ಲಿ ನಾವೇನು 1 ತಿಂಗಳು ರಂಜಾನ್ ಮಾಡ್ತೀವಿ, ಆ ಒಂದು ಸಂದರ್ಭದಲ್ಲಿ ಪ್ರತಿದಿನ 5 ಬಾರಿ ನೀವೆಲ್ಲ ಕೂಡ ಪ್ರಯೋಗ ಮಾಡ್ತಕ್ಕಂಥದ್ದು. ಶಾಸಕರಾಗಿ ನಾವೆಲ್ಲ ಕೂಡ ಸದೃಢತೆ, ಆರೋಗ್ಯವಾಗಿರಬೇಕು ಅಂದರೆ ಸೂರ್ಯ ಹುಟ್ಟುವಾಗ, ಸೂರ್ಯ ಮುಗಿದ ನಂತರ ತಮ್ಮ ಆಹಾರ ಸೇವನೆ ಇದೆಯಲ್ಲ, ಅದು ಆರೋಗ್ಯವನ್ನು ಕಾಪಾಡ್ತದೆ ಮತ್ತು ಶಾಂತಿ, ಸೌಹಾರ್ದತೆಯನ್ನು, ನೆಮ್ಮದಿಯನ್ನು ಕಾಣಲಿಕ್ಕೆ ನಮಗೆಲ್ಲರಿಗೂ ಕೂಡ ಒಂದು ಅವಕಾಶ ಸಿಗ್ತಕ್ಕಂಥದ್ದು. ನಾವು ಯಾಕೆ ಈ ರೀತಿ ಮಾಡಬಾರ್ದು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇಡೀ ರಾಷ್ಟ್ರ, ಜಗತ್ತ ಇವತ್ತು ಆಚರಿಸ್ತಾ ಇದ್ರು ಕೂಡ ಒಂದು ನೋವಿನ ಸಂಗತಿನೂ ಕೂಡ ಇದೆ. ಯುದ್ಧ ನಡೀತಾ ಇರ್ತಕ್ಕಂಥದ್ದು, ಅದು ಕೂಡ ನಿಲ್ಲಿ ಅನ್ನೋದು ನಮ್ಮೆಲ್ಲರ ಭಾವನೆ. ಯಾಕೆಂದರೆ ಎಲ್ಲೋ ಇದ್ದಾರೆ, ಎಲ್ಲೋ ತೊಂದರೆ. ಇರಾನಲ್ಲಿ ಯುದ್ಧ ಆಗ್ತಾಯಿದ್ರೆ ನಾವು ಇಲ್ಲಿ ಆಹಾರ ಸೇವನೆಗೆ ತೊಂದರೆ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಖುಷಿಗಿಂತ ಹೆಚ್ಚಿಗೆ ನೀವು ವ್ಯಾಪಾರಸ್ಥರು ಎಲ್ಲರೂ ಕೂಡ ತೊಂದರೆ ಆಗ್ತದೆ. ಅದು ಬೇಗ ನಿವಾರಣೆ ಆಗಲಿ ಕೂಡ ಒಂದು ಖುಷಿ ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ತಾಲೂಕಿನ ದಿಂಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉತ್ಸಾಹಿ ಯುವಕರ ಗುಂಪು ಪ್ರತಿ ವರ್ಷ ಪ್ರೊ ಕಬಡ್ಡಿ ಮಾದರಿ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸುತ್ತಾ ಬಂದಿದ್ದು, ಪ್ರಸಕ್ತ 4ನೇ ವರ್ಷದ ಪಂದ್ಯಾವಳಿಗಾಗಿ ಆಟಗಾರರನ್ನು ಹರಾಜು ಮೂಲಕ ಆಯ್ಕೆ ಮಾಡಲಾಯಿತು. ಕಸ್ಬಾ ಹೋಬಳಿ ದಿಂಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ 8 ಹಳ್ಳಿಗಳ ಕಬಡ್ಡಿ ಆಟಗಾರರನ್ನು ಸೇರಿಸಿ ನಡೆಯುವ ಜೈ ಶ್ರೀರಾಮ್ ಕಪ್ 4.0ಗಾಗಿ ಕಳೆದ ಗುರುವಾರದಂದು ದಿಂಡಗೂರು ಗ್ರಾಮದಲ್ಲಿ ಆಟಗಾರರ ಬಿಡ್ಡಿಂಗ್ ನಡೆಯಿತು. ಶೆಟ್ಟಿಹಳ್ಳಿ ಗ್ರಾಮದ ಸಂತ್ಯಮ್ಮ ಶೆಟ್ಟಾಳಮ್ಮ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಡೆಸಲಾಗುವ ಕಬಡ್ಡಿ ಪಂದ್ಯಾವಳಿಯಲ್ಲಿ 10 ಫ್ರಾಂಚೈಸಿದಾರರು ತಲಾ 1 ಲಕ್ಷ ಪಾಯಿಂಟ್ನೊಂದಿಗೆ ಆಟಗಾರರ ಬಿಡ್ ನಡೆಸುತ್ತಾರೆ. ಇದಕ್ಕಾಗಿ ದಿಂಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ 100 ಮಂದಿ ಕಬಡ್ಡಿ ಆಟಗಾರರು ನೋಂದಾಯಿಸಿಕೊಂಡಿದ್ದು, ಫ್ರಾಂಚೈಸಿದಾರರು ನೋಂದಾಯಿಸಿಕೊಂಡ ಆಟಗಾರರನ್ನು ಕನಿಷ್ಠ 500 ಪಾಯಿಂಟ್ನಿಂದ ಮುಂದುವರೆದು ಹರಾಜಿನಲ್ಲಿ ತಮ್ಮ ತಂಡಕ್ಕೆ ಸೇರಿಸಿಕೊಳ್ತಾರೆ. ಹರಾಜಿನಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳು ತಂಡದ ಓನರ್ಗಳಾಗಿರುತ್ತಾರೆ. ಮಂಜೇಗೌಡ ಒಡೆತನದ ಟ್ರಾವೆಲರ್ಸ್ ಎಸ್ಕೇಪ್, ಶರತ್, ಲೋಹಿತ್, ಸಂದೇಶ್ ನಾಯಕತ್ವದ ರಾಮದೂತ, ಆನಂದ್ ಗೌಡ ಮಾಲೀಕತ್ವದ ಲಯನ್ಸ್ ಬೈ ಎಜಿ, ದಯಾನಂದರ ದಯಾ ಬ್ರದರ್ಸ್, ಡಿಕೆ ಚೇತನ್ ರವರ ಸಿಎನ್ಬಿ ಬುಲ್ಸ್, ಸಂಜಯ್, ವಾಸು, ಸಚಿನ್ ನೇತೃತ್ವದ ಡಿಸಿಎಂ ರೈಡರ್ಸ್, ಚೇತನ್ ರಾಜಾಹುಲಿ ಮಾಲೀಕತ್ವದ ನಂದಿ ಡೆಸ್ಕಾಟ್ಸ್, ವಿಜಯ್ ರವರ ಜೆಸಿ ವಾರಿಯರ್ಸ್, ಗೌತಮ್ ರವರ ಡಿಜಿಎಂ
ಸ್ಕೇಟರ್ಸ್ ಮತ್ತು ಡಿಸಿ ಕೇಟ್ನ ರಾಘು ಮಾಲೀಕತ್ವದ ಗಂಗೋತ್ರಿ ಯೂತ್ಸ್ ಕ್ಲಬ್ ಸೇರಿ 10 ತಂಡಗಳು ಭಾಗವಹಿಸಿದ್ದವು. ಟೂರ್ನಿಯು ಹಬ್ಬದ ದಿನಗಳಲ್ಲಿ ಆಯೋಜಿಸಲಾಗುವುದು ಎಂದು ಆಯೋಜಕರಾದ ಲೋಹಿತ್, ಪ್ರತಾಪ್, ಸಂಜು, ಶರತ್ ನಾಯಕ, ಸಂದೇಶ್ ಹಾಗೂ ಜೈ ಶ್ರೀರಾಮ್ ಯುವಕರ ಬಳಗದ ಸದಸ್ಯರು ಭಾಗವಹಿಸಿದರು. DJM Shakers, Saura, 1,000 first call, 1.5 Traveler Escape, 1.5 second call and third call sold by DC Defender Dindaguru, Varun DC Defender, second call and third call sold by Daya Brothers, 1000 points. First call, second call and third call sold by Gangotri Youth Club. 2,000, 2.5, 3, 4.5 Gangotri Youth Club 4.5 sold by DJM Strikers, 500 points. 4,000, 4.5, 6.5 Nikhil Gowda all-rounder Chikkagondaನಹಳ್ಳಿ 1,062 62 ಧನು ಡಿಫೆಂಡರ್ 12,000. ಅದ್ಭುತವಾದಂತಹ ಟ್ರೋಫಿಯನ್ನು ಅನಾವರಣಗೊಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ದಾರೆ. ಅದ್ಭುತವಾದಂತಹ ಟ್ರೋಫಿನ ಈ ಒಂದು ಪಂದ್ಯಾವಳಿಗೆ ನೀಡಿದ್ದೀರಾ. ಎಲ್ರಿಗೂ ಸಂಘದ ವತಿಯಿಂದ ಒಂದು ಕಿರು ಸನ್ಮಾನ ತಂಡಕ್ಕೆ ಶುಭವಾಗಲಿ. ದರವಾಡಿ ಊರಿನ ಯಜಮಾನರು ವೇದಿಕೆ ಮೇಲೆ ಬರಬೇಕು. ಪವಿತ್ರ ಈದ್ ಉಲ್ ಫಿತರ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ತಾಲೂಕಿನ ಹಿರಿಸಾವೆ ಹೋಬಳಿ ಕೇಂದ್ರದಲ್ಲಿ ಶನಿವಾರ ಆಚರಿಸಿದರು. ರಂಜಾನ್ ಮಾಸದ 1 ತಿಂಗಳ ಉಪವಾಸದ ನಂತರ ಇಂದು ಹಿರಿಸಾವೆ ಹೋಬಳಿ ಭಾಗದಲ್ಲಿನ ಎಲ್ಲ ಮುಸ್ಲಿಂ ಬಾಂಧವರು ನುಗ್ಗೇಹಳ್ಳಿ ರಸ್ತೆಯಲ್ಲಿರುವ ಕಬ್ರಸ್ತಾನದಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಬಂಧು ಬಾಂಧವರಿಗೆ ಶುಭಾಶಯಗಳನ್ನು ಕೋರಿ ಸಿಹಿ ಹಂಚಿದ್ರು. ಮೌಲಾನಾ ನಜರ್ ಉಲ್ಲಾ ನಮಾಜ್ ಬೋಧಿಸಿದ್ರು ಮತ್ತು ರಂಜಾನ್ ಹಬ್ಬದ ಮಹತ್ವವನ್ನು ತಿಳಿಸಿದ್ರು. ಮುಸ್ಲಿಂ ಸಮಿತಿ ಅಧ್ಯಕ್ಷರಾದ ಜಮಾಲ್ ಪಾಷಾ, ಕಾರ್ಯದರ್ಶಿ ಇಲಿಯಾಸ್, ಮುಸ್ಲಿಂ ಸಮುದಾಯದ ಮುಖಂಡರಾದ ತನ್ವೀರ್, ಅಸ್ಲಾಂ ಪಾಷಾ, ಅಕ್ಬರ್, ಮೊಹಮ್ಮದ್ ರಫೀಕ್, ನದೀಂ, ಅಮೀರ್ ಜಾನ್, ಸಲೀಂ ಹಾಗೂ ಮತ್ತಿತರರು ಪ್ರಾರ್ಥನಾ ಸಭೆಯ ನೇತೃತ್ವ ವಹಿಸಿದರು. उमर फारूक ने फरमाया कि हाँ यकीनन मुझे मालूम है कि आज खुशी मनाने का दिन है, लेकिन मैं इसलिए रो रहा हूँ कि ईद हकीकत में उसी की ईद है जिसकी नमाज़ें अल्लाह ने कबूल कर ली, जिसके रोज़े अल्लाह ने कबूल कर लिए, जिसकी तरावी, जिसके ज़िक्र अस्कार, जिसके हज व ज़कात अल्लाह तबारक व तआला ने कबूल कर लिए. मैं इसलिए रो रहा हूँ कि अगर अल्लाह ने मेरी नमाज़ें, मेरे रोज़े कबूल नहीं की तो फिर हमारे लिए ये ईद नहीं है, बल्कि हमारे लिए ये वह ईद है. मेरे मोहतरम बुजुर्गों, दोस्तों, ये ईद अल्लाह ने हमें नियमत के तौर पे अता फरमाई है. हमसे पहले भी लोग ईद मनाया करते थे, लेकिन उनका ईद का तरीका अलग था. आज भी लोग ईद मनाते हैं, उनका ईद मनाने का तरीका अलग होता है. ತಾಲೂಕಿನ ರೈತರ ಪ್ರಮುಖ ಆದಾಯವಾಗಿರುವ ಹೈನುಗಾರಿಕೆಯಲ್ಲಿ ಸ್ವಚ್ಛತೆ, ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಕೆಎಂಎಫ್ನಿಂದ ತಾಲೂಕಿನ ರೈತರಿಗೆ 6,000 ಮ್ಯಾಟ್ ವಿತರಣೆ. ಶೆಟ್ಟಿಹಳ್ಳಿ ಶೀತಲೀಕರಣ ಕೇಂದ್ರದಲ್ಲಿ ವಿತರಣೆಗೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ. ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬವಾದ ರಂಜಾನ್ ಅನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಮುಸ್ಲಿಂ ಬಾಂಧವರು ಪಟ್ಟಣದ ಈದ್ಗಾ ಮೈದಾನ, ಜಾಮಿಯಾ ಮೈದಾನ ಮತ್ತು ಹಿರಿಸಾವೆಯಲ್ಲಿನ ಖಬ್ರಸ್ತಾನದ ಆವರಣದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ವಿನಿಮಯ ಹಾಗೂ ಶೆಟ್ಟಾಳಮ್ಮ ಸಂತ್ಯಮ್ಮ ಹಬ್ಬದ ಪ್ರಯುಕ್ತ ದಿಂಡಗೂರು ಗ್ರಾಮದಲ್ಲಿ ಪ್ರೋ ಮಾದರಿ ಕಬಡ್ಡಿ ಪಂದ್ಯಾವಳಿಗಾಗಿ ನೋಂದಾಯಿತ 100 ಆಟಗಾರರನ್ನು ಹರಾಜು ಮೂಲಕ ಖರೀದಿಸಿದ 10 ಫ್ರಾಂಚೈಸಿ ತಂಡಗಳು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜೀಪೋಚಿನ ವಾರ್ತೆಯಲ್ಲಿ. ನಮಸ್ಕಾರ.